ಮತ್ತೆ ಇನ್ನೊಂದು ಆಕ್ಚುಲಿ ಒಂದು ವಿಷಯ ಅದು ಮಾತಾಡ್ಲೇಬೇಕು. ಗಿಲ್ಲಿ ಇಸ್ ಎ ಗಿಫ್ಟೆಡ್ ಮ್ಯಾನ್. ಅಂದ್ರೆ ಯಾವ ರೀತಿ ಇತ್ತಂದ್ರೆ ಪಾಸಿಟಿವಿಟಿ ಅಂದ್ರೆ ಅವ್ರ ಕನೆಕ್ಷನ್ ಬಂದವ್ರಿಗೆ ಪಾಸಿಟಿವ್ ಆದ್ರೂ ಇರ್ಬೋದು, ನೆಗೆಟಿವ್ ಆಗಿ ಬಂದ್ರೆ ಅಷ್ಟೇ ನೆಗೆಟಿವ್ ಆಗಿ ಬರ್ತಾ ಇದೆ ಅವ್ರಿಗೆ, ಅವ್ರ ಜೊತೆ ನೆಗೆಟಿವ್ ಆಗಿ ವೈಬ್ ಮಾಡಿದವ್ರಿಗೆಲ್ಲ. ಪಾಸಿಟಿವಿಟಿ ಹೆಂಗೆ ಅಂತಂದ್ರೆ ಈಗ ಯಾರೋ ಒಬ್ರು ಮೋನಿಕಾ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತಾರೆ ಯಾವುದೋ ಒಂದು ಸೀರಿಯಲ್ ಇಂದ, ಸಹನಾ ಶೆಟ್ಟಿ ಅಂತ, ಅವ್ರ ಸೀರಿಯಲ್ ಪ್ರಮೋಟ್ ಮಾಡಕ್ಕೆ. ಅವ್ರಿಗೆ ಲೈಕಂದ್ರೆ ಅದೊಂದು ಜಸ್ಟ್ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅಲ್ಲಿ ಅವ್ರಿಬ್ರು ಮಧ್ಯೆ. ಅಷ್ಟಕ್ಕೆ ಹೊರಗಡೆ ಬಂದಾಗ ಲೈಕಂದ್ರೆ ಓ ಅಕ್ಕ ನಮ್ಮ ಅಣ್ಣನ್ ಹೆಂಗೆ ನೀನು ಒಪ್ಕೊಂಡಿದ್ಯಾಕ, ನೀನು ಹೆಂಗ್ ತಿಳ್ಕೊಂಡಿದ್ಯಾಕ ಅಂತ ಅವ್ರಿಗೊಂದು 25,000 ಜಾಸ್ತಿ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಜಸ್ಟ್ ಸಿ ಅಂದ್ರೆ ಯಾವ್ದೋ ಒಂದು ಟೈಮಲ್ಲಿ ಧ್ರುವಂತವ್ರು ಒಂದು ಟೈಮಲ್ಲಿ ಹೇಳ್ತಾರೆ, ಮಗ ನೀನೇ ಕಣ ಓಪನ್ ಆಗಿ ಹೇಳ್ತೀವಿ ಏನಿದ್ರು, ನೀನ್ ಇಷ್ಟ ಅಂತ ಸುಮ್ನೆ ಒಂದು ಹೇಳ್ತಾರೆ, ಈ ವಾರ ಇವನಿಗೆ ಓಟ್ ಹಾಕ್ರು ಧ್ರುವಂತಿಗೆ. ಆ ತರದ ಸಿಚುವೇಶನ್ಸ್ ಅಂದ್ರೆ ಅಗೇನ್ ಅಲ್ಲಿ ನೆಗೆಟಿವ್ ಆಯ್ತಾ ವಾಪಸ್ ನೆಗೆಟಿವ್. ಮತ್ತೆ ಈಗ ಕಾವು ಏನೋ ಒಂದ್ ಸ್ವಲ್ಪ ಆಚೆ ಈಚೆ ಅವ್ರಿಗೆ ಗೊತ್ತಲ್ಲ. ಅಂದ್ರೆ ಫ್ಯಾನ್ಸ್ ಲವ್ನ ನಾವು ಅಳಿಯೋದಕ್ಕಾಗಲ್ಲ. ಅವರು ಯಾವ ರೇಂಜಿಗೆ ಬೇಕಾದ್ರೂ ಅಂದ್ರೆ ನೆಗೆಟಿವ್ ಆಗಿ ಕಮೆಂಟ್ಸ್ ಹಾಕ್ತಾರೆ. ಅಂದ್ರೆ ಅಷ್ಟು ಇಷ್ಟಪಟ್ಟಿದ್ದಕ್ಕೆ ಅವ್ರು ಹಾಕೋದು. ಅಲ್ಲಿ ಏನೋ ಚೂರು ಒಂದು ಸ್ವಲ್ಪ ಆಚೆ ಈಚೆ ಆದಾಗ್ಲೂ ಇಲ್ಲ ಇದು ಬಕೆಟ್, ಇಲ್ಲ ಇವರು ಸ್ವಲ್ಪ ಇಲ್ಲ ಮ್ಯಾನಿಪುಲೇಟಿವ್, ಇವರು ಬೇಕು ಅಂತ ಯೂಸ್ ಮಾಡ್ಕೊಂಡ್ರೆ ನಮ್ಮ ಅಣ್ಣನ ಮತ್ತೆ ಬಿಟ್ಬಿಟ್ರು, ಕೈ ಬಿಟ್ರು, ಆ ಥರದ್ದೆಲ್ಲ ಅಂತ. ಏನ್ ಅನ್ಸುತ್ತೆ ಆಕ್ಚುಲಿ ಈ ರೇಂಜಿಗೆ ಒಬ್ರನ್ನ, ಅಂಡ್ ಈವನ್ ಒಬ್ರು HR ಯಾರೋ ಒಬ್ರು ಇದನ್ನ ಅನಲೈಸ್ ಮಾಡಿದ್ರು, ಈ ಲೋಕಲ್ ಟ್ಯಾಲೆಂಟ್ಸ್ ನೀವಿರ್ಬೋದು, ಗಿಲ್ಲಿ ಅವರು ಎಸ್ಪೆಷಲಿ, ಅಂದ್ರೆ ಅವ್ರಿಗೆ ಆ ರೇಂಜ್ ಒಂದು ಅಂದ್ರೆ ಒಂದು ಸ್ಟಾರ್ಡಮ್ ಏನ್ ಸಿಕ್ತು ಒಂದು ಶೋ ಇಂದ, ಅಂದ್ರೆ ರೂಟೆಡ್ ಟ್ಯಾಲೆಂಟ್ ನ ಕರ್ಕೊಂಡು ಬಂದು ಈ ತರದ ಒಂದು ಶೋ ಅಲ್ಲಿ ಮಾಡಿಸಿರೋದು ಇಟ್ಸ್ ಅ ಯುನೀಕ್ ಒಂದು ಸ್ಟ್ರಾಟಜಿ ಇದು ಆಕ್ಚುಲಿ. ಅಂದ್ರೆ ಈ ತರ ಶೋಗಳನ್ನ ಚೆನ್ನಾಗಿ ಜನಗಳನ್ನ ತಲುಪಿಸೋದಕ್ಕೆ ಅಂತ ಇದೇ ಸ್ಟ್ರಾಟಜಿನ ಸೀರಿಯಲ್ ಕಥೆಗಳಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ ಇನ್ನೂ ರೀಚ್ ಒಳ್ಳೇದಾಗುತ್ತೆ ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಹೊರಗಡೆ. ಏನ್ ಅನ್ಸುತ್ತೆ ಗಿಲ್ಲಿ ಈ ಒಂದು ಯೂಫೋರಿಯಾ ಈ ರೇಂಜ್ಗೆ ಜನ ಕನೆಕ್ಟ್ ಆಗ್ತಿರೋದೆಲ್ಲ ನೋಡುವಾಗ? ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ ಗೆ ಸಂಪರ್ಕಿಸಿ nidarshansarees.com. ಕಸ್ಟಮರ್ ಕೇರ್ ಸಂಖ್ಯೆ 9606867467. ಅದೇ ಅವನು ಅರ್ನ್ ಮಾಡಿರೋದು, ಅದು ಅವನ ಟ್ಯಾಲೆಂಟ್. ಈಗ ನಾವೇನೋ ಒಂದು ನೆಗೆಟಿವ್ ಆಗಿನೋ ಹೇಳಿದ್ರೆ ನಮ್ಮನ್ನ ಇಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾರೆ ಅಂದ್ರೆ, ನಾನೇನೋ ಅವನ್ನ ನಾಮಿನೇಟ್ ಮಾಡಿದೆ ಅಂತನೋ ಅಥವಾ ಇನ್ನೊಂದೇನೋ ಹೇಳಿದ್ರೆ ಇಲ್ಲಿ ನಮ್ಮನ್ನು ನಾಮಿನೇಟ್ ಮಾಡ್ತಾರೆ ಅಂದ್ರೆ, ಅಥವಾ ಇಲ್ಲಿ ನಮ್ಮನ್ನ ಹೊರಗಡೆ ನೆಗೆಟಿವ್ ಆಗಿ ಮಾಡ್ತಾರೆ ಅಂದ್ರೆ, ಪ್ರಾಬಬ್ಲಿ ಅದನ್ನೇ ನಾನು ಅರ್ನ್ ಮಾಡಿರೋದು, ಅದನ್ನೇ ಅವನು ಅರ್ನ್ ಮಾಡಿರೋದು. ಈಗ ಅವ್ರು ಹಂಗೆ ಮಾಡ್ತಾರೆ ಅಂತ ನನ್ನ ಗೇಮ್ನ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ನನಗೇನು ಸರಿ ಅನಿಸುತ್ತೆ ನಾನು ಅದನ್ನೇ ಮಾಡಿರೋದು. ನನಗೇನೂ ರಿಗ್ರೆಟ್ಸ್ ಇಲ್ಲ. ಅಲ್ಲಿ ಏನಿದ್ದೆ ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷ ನಾನು ಏನೇನು ಡೆಸಿಷನ್ಸ್ ತೊಗೊಂಡಿದ್ದೆ, ನನಗೆ ಅದು ಯಾವುದ್ರ ಬಗ್ಗೆನೂ ರಿಗ್ರೆಟ್ಸ್ ಇಲ್ಲ. ನನ್ನ ಆಟನ ನಾನು ಆಡಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ಗಿಲ್ಲಿ ಫ್ರೆಂಡ್ಶಿಪ್ನ ಎಲ್ಲೂ ಬಿಟ್ಕೊಟ್ಟೆ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಐ ಎವರ್ ಫೆಲ್ಟ್ ಇಟ್. ಗೇಮ್ ಆ್ಯಂಡ್ ಫ್ರೆಂಡ್ಶಿಪ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ನಾನು ಹಾಗೆ ಮಾಡಿದ್ದೀನಿ ಅನ್ನೋದೇ ನನಗೆ ಅನಿಸುತ್ತೆ. ಕರೆಕ್ಟ್. ಒಂದು ವಿಡಿಯೋ ಕ್ಲಿಪ್ ಆಕ್ಚುಲಿ ಧನುಷ್ ಮತ್ತು ಸ್ಪಂದನ ಅವ್ರು ಮಾತಾಡ್ಕೊಂಡಿರೋದು ನಿಮ್ಮ ಬಗ್ಗೆ, ಅದನ್ನ ತುಂಬಾ ನಂಗೆ ಅದು ಕಳಿಸ್ತಾನೆ ಇರ್ತಾರೆ, ಅಣ್ಣ ಇದನ್ನ ಕಾವ್ಯಕ್ಕನ್ ಕೇಳಬೇಕು, ಕಾವ್ಯ ಅವ್ರಿಗೆ ಕೇಳ್ಬೇಕು ಇದನ್ನ ಅಂತ. ಏನು ಅಂತಂದ್ರೆ ಅವರಿಬ್ರು ಇವಾಗ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕಾವ್ಯ ಯಾವುದೇ ಕಾರಣಕ್ಕೂ ಗಿಲ್ಲಿನ ಬಿಟ್ಕೊಡಲ್ಲ, ಯಾವುದೇ ಸಿಚುವೇಶನ್ ಅಲ್ಲೂ ಬಿಟ್ಕೊಡಲ್ಲ. ನಾವು ಬಿಟ್ಕೊಟ್ರು ಅವರಂತೂ ಅದು ಫಿಕ್ಸೇ. ಬಟ್ ಇನ್ಫ್ಯಾಕ್ಟ್ ಆ ಥರ ಬಿಟ್ಕೊಡದೇ ಇರೋದು ಅವರಿಗೆ ಪಾಸಿಟಿವ್ ಆಗ್ತಾ ಇದೆ ಅಂತ ಕಾವ್ಯ ಕೂಡ ಗೊತ್ತಿದೆ ಅನ್ಸುತ್ತೆ ಅಂತ ಒಂದು ಮಾತು ಹೇಳ್ತಾರೆ ಆಕ್ಚುಲಿ. ಅದೊಂದು ವಿಡಿಯೋ ಆಕ್ಚುಲಿ ಸಿಕ್ಕಾಪಟ್ಟೆ ನನಗೆ ಕಳಿಸ್ತಾ ಇರ್ತಾರಲ್ಲ. ಸೊ ಇದನ್ನ ತೋರಿಸಿ ಇವರು ಸ್ನೇಹಿತರಲ್ಲ ಇವರು ಆಕ್ಚುಲಿ ಕಾವ್ಯ ಅಕ್ಕಂಗೆ, ನೋಡಿ ಇದನ್ನ ತೋರಿಸಿ ಅಂತಲ್ಲ. ಸೊ ಏನ್ ಹೇಳ್ತೀರಾ ಇದಕ್ಕೆ, ಏನ್ ವಿಶ್ಲೇಷಣೆ ಕೊಡ್ತೀರಾ ನೀವು ಅಂತ? ಗೊತ್ತಿಲ್ಲ ನಂಗೆ ಇದ್ರ ಬಗ್ಗೆ, ಅವ್ರು ಮಾತಾಡಿರೋದ್ರ ಬಗ್ಗೆ. ಅವ್ರು ಮಾತಾಡಿದ್ರು ಕೂಡ ಅದನ್ನ ತಪ್ಪು ಅಂತ ಹೇಳಲ್ಲ. ಯಾಕಂದರೆ ಇವಾಗ ಫ್ರೆಂಡ್ಸೇ, ಬಟ್ ಅಟ್ ದ ಸೇಮ್ ಟೈಮ್ ಕಾಂಪಿಟೇಟರ್ಸ್ ಅಲ್ವಾ, ಅವರು ಗೆಲ್ಲೋದಕ್ಕೆ ಬಂದಿರೋದು. ಸೊ ನಾನು ಅವ್ರ ಕಾಂಪಿಟೇಟರ್ ಆಗಿ ನಾನೇನು ಮಾಡ್ತಿದ್ದೀನಿ ಅನ್ನೋದು ಅವ್ರ ಒಂದು ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ಕೊಂಡಿರಬಹುದು. ಅಂದರೆ ಓಕೆ ಇವಳು ಬಿಟ್ಕೊಡ್ತಿಲ್ಲ ಅನ್ನೋದೇ ಅವಳ ಸ್ಟ್ರಾಟಜಿ ಅನ್ನೋ ಥರ ಅವ್ರು ಮಾತಾಡಿದ್ರು. ಐ ಥಿಂಕ್ ಅವರ ಒಂದು ಯೋಚನೆ ಅಥವಾ ಅವರೊಂದು ನೋಡಿರೋ ಒಂದು ಅದರ್ ಸೈಡ್ ಆಫ್ ದ ಸ್ಟೋರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವರು ಗೆಲ್ಲೋದಕ್ಕೆ ಬಂದಿರೋದಲ್ವಾ. ಇನ್ನೊಬ್ರನ್ನ ಹೇಗೆ ಇದು ಮಾಡಬೇಕು ಅನ್ನೋದನ್ನ ಅವ್ರು ಯೋಚನೆ ಮಾಡಲೇಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಫ್ರೆಂಡ್ಸ್, ವಾಟ್ ಎವರ್ ಇಟ್ ಇಸ್, ಅಷ್ಟೇ. ಸೊ ಯು ವಾಂಟ್ ಕನ್ಸಿಡರ್ ಇಟ್ ಆಸ್ ಅ ಬೆಟ್ರೇಯಲ್ ಆರ್ ಸಮಥಿಂಗ್, ಆ ಥರ ಏನು ಕನ್ಸಿಡರ್ ಮಾಡಲ್ಲ ನೀವು? ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದನ್ನ ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಇಟ್ಸ್ ಅ ಗೇಮ್. ಇಲ್ಲೇನೋ ಆ ಥರ ಆಯಿತು ಅಂತಂದಾಗ ಆಫ್ಕೋರ್ಸ್ ಹರ್ಟ್ ಆಗೇ ಆಗುತ್ತೆ. ಯಾಕಂದರೆ ಇಲ್ಲಿ ನಮ್ಗೆ ಆಪ್ಷನ್ಸ್ ಇದೆ, ಚಾಯ್ಸಸ್ ಇದೆ. ಒಳಗಡೆ ಅವ್ರು ಏನೇ ಮಾಡಿದ್ರು ಇಟ್ಸ್ ಜಸ್ಟ್ ಫಾರ್ ಅ ಗೇಮ್ ಅಂತಲೇ ನಾನು ಕನ್ಸಿಡರ್ ಮಾಡೋದು. ಓಕೆ. ನನಗೆ ಆ್ಯಕ್ಚುಲಿ ಈಗ ಬಿಗ್ ಬಾಸಿಂದ ಮನೆಗೆ ಆಚೆ ಬಂದಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ನೋಡುವಾಗ ಸಾಕಷ್ಟು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಎಲ್ಲರೂ ಒಳ್ಳೆ ಆ್ಯಕ್ಟರ್ಸು,
ಮತ್ತೆ ಚೆನ್ನಾಗಿ ಕೊಲಾಬರೇಟ್ ಮಾಡ್ಕೊಂಡು ಇವ್ರು ಇನ್ನೂ ದೊಡ್ಡದಾಗಿ ಯಾವ ರೀತಿ ಬೆಳಿಬಹುದು ಅನ್ನೋ ನಿಟ್ಟಿನಲ್ಲಿ ಇವರೆಲ್ಲ ಒಂದಾದ್ರೆ ಸಖತ್ತಾಗಿರುತ್ತಲ್ವಾ ಅಂತ. ಬಿಕಾಸ್ ಅದೊಂದು ಆರೋಪ ಚಿಕ್ಕದಾಗಿ ಗೊತ್ತಲ್ಲ ಇದೆ. ಬಿಗ್ ಬಾಸ್ ಅಲ್ಲಿ ಇರ್ತಾರೆ, ಅಲ್ಲೊಂದು ಫೇಮಸ್ ಆಗ್ತಾರೆ ಅಷ್ಟೇ. ಅದಾದ್ಮೇಲೆ ಏನೋ ತುಂಬಾ ಏನೋ ಜಸ್ಟ್ ಇನ್ಫ್ಲೂಯೆನ್ಸರ್ ಟೈಪ್ಸ್ ಅವರು ಬಿಹೇವ್ ಮಾಡ್ತಿರ್ತಾರೆ, ಆಚೆ ಈಚೆ ಹೋಗೋದು, ಅಲ್ಲೇನೋ ಒಂದು ಓಪನಿಂಗ್ ಹೋಗ್ತಾರೆ, ಅದೇನೋ ಇನ್ನೊಂದು ಇನ್ಫ್ಲೂಯೆನ್ಸರ್ ರೀಲ್ಸ್ ಮಾಡ್ತಾರೆ, ಅದೊಂದು ಆ ಥರದೆಲ್ಲ. ಅದ್ ಬಿಟ್ಟು ತುಂಬಾ ದೊಡ್ಡದಾಗಿ ಮಾಡುವಂತಹ ಪೊಟೆನ್ಷಿಯಲ್ ಈ ಸೀಸನ್ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಸ್ ಗಳಲ್ಲಿ ಇತ್ತು. ಫಾರ್ ಇನ್ಸ್ಟೆನ್ಸ್ ಈಗ ಗಿಲ್ಲಿ ಈಸ್ ಟ್ಯಾಲೆಂಟೆಡ್ ರೈಟರ್ ಅಂಡ್ ಡೈರೆಕ್ಟರ್, ಆ ಥರದೆಲ್ಲ ಏನೋ ಒಂದು ಇಲ್ಲೇ ನೀವು ಕೊಲಾಬರೇಟ್ ಮಾಡ್ಕೊಂಡು ನೀವು ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡೋದು, ಪ್ಲಸ್ ಈಗ ಬೇರೆ ಯಾರಾದ್ರು ಧನುಷ್ ಅವರು ಆಕ್ಟ್ ಮಾಡೋದು, ಸಮಥಿಂಗ್ ಲೈಕ್ ದಟ್, ಹೀರೋ ಹೀರೋಯಿನ್ಸ್ ಏನೋ ಒಂದು ಕಾಂಬಿನೇಷನ್ ಅಲ್ಲಿ ಅದೆಲ್ಲ ವರ್ಕೌಟ್ ಮಾಡ್ಬೇಕು. ಈಗ ಸಿಕ್ಕಿರುವಂತಹ ಒಂದು ಫೇಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅನ್ಸಿದೆ. ನಿಮ್ ಥಾಟ್ ಏನಿದ್ರ ಬಗ್ಗೆ? ಖಂಡಿತವಾಗ್ಲೂ ಅಂದರೆ ನಾನು ಯಾವಾಗಲೂ ನನ್ನ ಕರಿಯರ್ ಗ್ರಾಫ್ ಮೇಲೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ಥರ ಒಳ್ಳೆ ಕತೆ ಸಿಕ್ಕಿ ಓಕೆ ನಾವಿದಕ್ಕೆ 100% ಕೊಟ್ಟು ಆ ಕ್ಯಾರೆಕ್ಟರ್ನ ಜೀವಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬಂದರೆ ಖಂಡಿತವಾಗ್ಲೂ ನಾನು ಮಾಡೇ ಮಾಡ್ತೀನಿ. ನಾನು ಎಲ್ರಿಗೂ ಅದೇ ಹೇಳ್ತಾ ಇದ್ದಿದ್ದು, ಲೈಕ್ ಲೆಟ್ಸ್ ಡ್ರೀಮ್ ಬಿಗ್. ಹೊರಗಡೆ ಹೋದ್ಮೇಲೆ ಲೆಟ್ಸ್ ಡ್ರೀಮ್ ಬಿಗ್. ಏನು ದುಡ್ಡು ಮಾಡಬೇಕು, ಅದ್ರ ಜೊತೆಗೆ ನಮ್ಮ ಕರಿಯರ್ ಗ್ರಾಫ್ ಕೂಡ ಮೇಲೆ ಹೋಗೋದನ್ನ ನಾವು ನೋಡ್ಕೋಬೇಕು ಅನ್ನೋದು ನಾನು ಹಾಗೆ ಯೋಚನೆ ಮಾಡೋದು. ಸೊ ಐ ಥಿಂಕ್ ಐ ವಿಲ್ ಟ್ರೈ ಟು ಬ್ಯಾಲೆನ್ಸ್ ಇಟ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.